ನಮಸ್ತೆ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಇ ಪಿ ಎಸ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಇ ಬಿ ಐ ಟಿ ನಾರ್ಮಲ್ ಇ ಬಿ ಐ ಟಿ ಇನ್ಕ್ರೀಸ್ ಡಿಕ್ರೀಸ್ ಇದ್ದಾಗ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿನಿ. ಸೊ ಇವಾಗ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ನೊಂದು. ಸೊ ಪೇ ಬ್ಯಾಕ್ ಪಿರಿಯಡ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮತ್ತೆ ಎ ಆರ್ ಆರ್ ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ. ಸೊ ನಿಮ್ಗೆ ಫಸ್ಟ್ ಕ್ವೆಶನ್ ನೋಡೋಕ್ಕಿಂತ ಮುಂಚೆ ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ ನೋಡೋಣ. ಪೇ ಬ್ಯಾಕ್ ಪಿರಿಯಡ್ ಕೇಳಿದ್ದಾರೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮತ್ತೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಕೇಳಿದ್ದಾರೆ. ಪೇ ಬ್ಯಾಕ್ ಪಿರಿಯಡ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಎ ಆರ್ ಆರ್, ಪಿ ಬಿ ಪಿ, ಎನ್ ಪಿ ವಿ ಅಂಡ್ ಎ ಆರ್ ಆರ್. ಸೊ ಇವಾಗ ಕ್ಯಾಶ್ ಫ್ಲೋ ಯಾವ ರೀತಿ ಅಂತ ಕೊಟ್ಟಿಲ್ಲ. ಸೊ ಬಿ ಆರ್ ಲಿಮಿಟೆಡ್ ಕನ್ಸಿಡರಿಂಗ್ ಟು ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ ಎಕ್ಸ್ ಅಂಡ್ ವೈ, ದ ಡೀಟೇಲ್ಸ್ ಆರ್ ಗಿವನ್ ಬಿಲೋ ಅಷ್ಟೇ ಕೊಟ್ಟಿದ್ದಾರೆ. ಕ್ಯಾಶ್ ಫ್ಲೋ ಯಾವ ರೀತಿ ಅಂತ ಕೊಡ್ದಲೇ ಇದ್ದಾಗ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ತಗೋಬೇಕು ಅಂತ ಹೇಳಿದೆ. ಸೊ ಆ ಬಿಫೋರ್ ಅಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಿಮ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳ್ತಾ ಇರೋದು. ಸೊ ಕ್ಯಾಶ್ ಫ್ಲೋ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗಿರೋದು ಪೇ ಬ್ಯಾಕ್ ಪಿರಿಯಡ್ ಮತ್ತೆ ಎನ್ ಪಿ ವಿ ಮಾತ್ರ. ಮತ್ತೆ ಎ ಆರ್ ಆರ್ ಬೇಕಾಗಿರೋದು ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಫಸ್ಟ್ ಕೊಟ್ಟಿರೋದನ್ನ ಡೈರೆಕ್ಟ್ ಆಗಿ ಮಾಡುವಂತದನ್ನ ಮಾಡ್ಬಿಡೋಣ. ಅಂದ್ರೆ ಪೇ ಬ್ಯಾಕ್ ಪಿರಿಯಡ್ ಮತ್ತೆ ಎನ್ ಪಿ ವಿ ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅದಾದ್ಮೇಲೆ ಹೇಗೆ ಅಂತಂದ್ರೆ ಏನು ಕೂಡ ಇನ್ಫಾರ್ಮೇಶನ್ ಕೊಡದೇ ಇದ್ದಾಗ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್, ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗಿರೋದು ಪೇ ಬ್ಯಾಕ್ ಪಿರಿಯಡ್ ಮತ್ತೆ ಎನ್ ಪಿ ವಿಗೆ. ಸೊ ಫಸ್ಟ್ ಪ್ರಾಜೆಕ್ಟ್ ಎಕ್ಸ್ ಗೆ ಮಾಡೋಣ. ಸೊ ಹೇಗೆ ಅಂತಂದ್ರೆ ಫಸ್ಟ್ ನೋಡಿ, ಸೊ ಇಯರ್ ಬರ್ಕೊಂಡಿದೀನಿ 1 2 3 4 5. ಕ್ಯಾಶ್ ಫ್ಲೋ ಸಿ ಬಿ ಡಿ ಎ ಟಿ ಅಂದ್ರೆ ಅರ್ಥ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಸೊ 20,000, 40,000, 60,000, 90,000, 1,20,000 ಅಂತ ಬರ್ಕೊಂಡಿದ್ದೀನಿ. ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇದಾದ್ಮೇಲೆ ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋ ಹೇಗೆ ಮಾಡೋದು ಅಂದ್ರೆ ಫಸ್ಟ್ 20,000 ಬರ್ಕೋಬೇಕು. 20 + 40 ಎಷ್ಟು? 60,000. ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋ ನಾವು ಎಷ್ಟು ತನಕ ಮಾಡಬೇಕು ಅಂತಂದ್ರೆ ಕ್ವೆಶನ್ ಅಲ್ಲಿ ಒರಿಜಿನಲ್ ಇನ್ವೆಸ್ಟ್ಮೆಂಟ್ 1,40,000 ಕೊಟ್ಟಿದ್ದಾರೆ. 1,40,000 ರೀಚ್ ಆಗೋ ತನಕ ನಾವು ಮಾಡ್ತಾನೆ ಇರಬೇಕು. ಸೊ ಈಗ 20,000 ಆಯ್ತು. 20 + 40 60,000 + 60 + 60 ನೋಡಿ, ಈ 60,000 ಮತ್ತೆ ಈ 60,000 ಎರಡನ್ನು ಆಡ್ ಮಾಡ್ತು ಅಂದ್ರೆ 1,20,000 ಬಂತು. ನಾವು ಇನ್ನ ರೀಚ್ ಆಗಿಲ್ಲ. ಸೊ ಈಗ 1,20,000 + 90,000. ಸೊ ನೀವು ಮಾಡ್ತೀರಾ ಅಂತಂದ್ರೆ 2,10,000 ಬರುತ್ತೆ. ಸೊ ಎಷ್ಟು ಬರುತ್ತೆ? 2,10,000. ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ, ಯಾಕಂದ್ರೆ ಇವೆರಡೂ ಮಧ್ಯದಲ್ಲಿ ಬರೋ ಸೊ ನಮಗೆ ಇವೆರಡು ಮಧ್ಯದಲ್ಲಿ ಬರುವಂಥದ್ದು ಯಾವ್ದು ಹೇಳಿ? 1,40,000. ಸೊ ನಿಮ್ಗೆ ಈ ಕಲರ್ ವಿಸಿಬಲ್ ಇಲ್ಲ ಅಂದ್ರೆ ಬೇರೆ ಕಲರ್ ಮಾಡೋಣ, ಸರಿನಾ? ಸೊ ಇವೆರಡು ಮಧ್ಯದಲ್ಲಿ ಬರುವಂಥದ್ದು ಏನ್ ಹೇಳಿ? 1,40,000. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇಲ್ಲಿಗೆ ಸ್ಟಾಪ್ ಮಾಡಿ ಪೇ ಬ್ಯಾಕ್ ಪಿರಿಯಡ್ ಹತ್ರ ಬರ್ತೀವಿ. ಪೇ ಬ್ಯಾಕ್ ಪಿರಿಯಡ್ ನೋಡಿ, ಸೊ ಫಾರ್ ಶ್ಯೂರ್ 1 2 3 ಇಯರ್ಸ್. ಎಷ್ಟು ಇಯರ್ಸು? 3 ಇಯರ್ಸ್. 3 ಇಯರ್ಸ್ ಪ್ಲಸ್ 3 ಇಯರ್ಸ್ ಪ್ಲಸ್ ಇಲ್ಲಿ 1,20,000 ಮತ್ತೆ 2,10,000 ಮಧ್ಯದಲ್ಲಿ ಬರುವಂತದ್ದು 1,40,000 ಅಂತ ಹೇಳಿದ್ದೆ ಅಲ್ವಾ? ಇಲ್ಲೊಂದು ಲೈನ್ ಹಾಕೊಳ್ಳಿ ಅಂತಾನು ಕೂಡ ಕ್ಲಾಸಸ್ ಅಲ್ಲಿ ಹೇಳಿದೆ. ಸೊ 1,20,000ಗೆ ಇನ್ನ ಎಷ್ಟು ಅಮೌಂಟ್ ಹಾಕಿದ್ರೆ 1,40,000 ಆಗುತ್ತೆ? ಸೊ 20,000 ಹಾಕ್ಬೇಕು. 1,20,000ಗೆ ಇನ್ನ ಎಷ್ಟು ಅಮೌಂಟ್ ಹಾಕಿದ್ರೆ 1,40,000 ಆಗುತ್ತೆ ಅಂದ್ರೆ 20,000 ಡಿವೈಡೆಡ್ ಬೈ 1,20,000 ಆದ್ಮೇಲೆ ನಮ್ಗೆ ಏನಿದೆ? 2,10,000 ಇದೆ. 2,10,000 ಪ್ರೀವಿಯಸ್ ಅಲ್ಲಿ ಏನಿದೆ ಅದನ್ನ ತಗೋಬೇಕು, ಡಿವೈಡ್ ಮಾಡ್ಬೇಕಾಗುತ್ತೆ. ಎಷ್ಟು? 90,090. ಸೊ ಈಗ ಡಿವೈಡ್ ಮಾಡ್ಬೇಕಾಗುತ್ತೆ. ಡಿವೈಡ್ ಮಾಡ್ತೀರಾ. ಸೊ 3 ಇಯರ್ಸ್ ಹಾಗೆ ಬರ್ಕೋತೀರಾ. 3 ಇಯರ್ಸ್ ಪ್ಲಸ್ 20,000 ಡಿವೈಡೆಡ್ ಬೈ 90,000 ಅಂದರೆ 0.22. ಸೊ 0.22 3 + 0.22 ಅಂತಂದ್ರೆ 3.22 years. 3.22 years is the payback period. ಸೊ ಪೇಬ್ಯಾಕ್ ಪಿರಿಯಡ್ ಅಲ್ಲಿ ಸೊ ಇಷ್ಟು ತನಕ, ಸೊ 1,20,000 ಮತ್ತೆ 2,10,000 ಮಧ್ಯದಲ್ಲಿ ಬರುವಂತದ್ದು 1,40,000. ಸೊ 3 ಇಯರ್ಸ್ ಪ್ಲಸ್ 1,20,000ಗೆ ಇನ್ನ ಎಷ್ಟು ಅಮೌಂಟ್ ಹಾಕಿದ್ರೆ 1,40,000 ಆಗುತ್ತೆ ಅಂದ್ರೆ 20,000 ಹಾಕಿದ್ರೆ 1,40,000 ಆಗುತ್ತೆ. ಡಿವೈಡೆಡ್ ಬೈ ಸೊ 2,10,000 ಪ್ರೀವಿಯಸ್ ಅಲ್ಲಿ ಏನಿದೆ 90,000 ನ ಡಿವೈಡ್ ಮಾಡ್ತೀವಿ. ಸೊ ನಮಗೆ ಪೇಬ್ಯಾಕ್ ಪಿರಿಯಡ್ 3.22 ಬಂತು. ಸೊ ಇವಾಗ ಇದೇ ಕ್ವೆಶನ್ಗೆ ಎನ್ ಪಿ ವಿ ಮತ್ತೆ ಪಿ ಐ ಮಾಡಬೇಕು. ಸೊ ಎನ್ ಪಿ ವಿ ಮತ್ತೆ ಪಿ ಐ ಮಾಡಲಿಕ್ಕೆ ಕ್ವೆಶನ್ ಅಲ್ಲಿ ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 0.909, 0.826, 0.751, 683, 0.621 ಬಂದಿದೆ. ಸೊ ಇವಾಗ ಈ ಕಾಲಮ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಕಲರ್ ಗ್ರೀನ್ ಕಲರ್ ಮಾಡಿರೋದ್ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡೋಣ. 20,000 ಇಂಟು 0.90 ಮಾಡ್ತೀರಾ ಅಂತಂದ್ರೆ 18,180
ಸೊ ಅದಾದ್ಮೇಲೆ 33,040 ಅಂದ್ರೆ 40,000 ಇಂಟು 0.826 ಮಾಡಿದ್ರೆ ಸೊ ಅದಾದ್ಮೇಲೆ 45,060. ಸೊ ಅದಾದ್ಮೇಲೆ 61,470. ಇದಾದ್ಮೇಲೆ 74,520. ಸೊ ಇವಾಗ ಇಮಿಡಿಯೇಟ್ ಆಗಿ ಇದನ್ನ ಟೋಟಲ್ ಮಾಡಿದ್ರೆ 2,32,270. 2,32,270. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ NPV? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ವಿತ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಂದ್ರೆ 2,32,270 ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕ್ವೆಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1,40,000. ಸೊ ಇದನ್ನ ಮೈನಸ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ NPV ಬರುತ್ತೆ 92,270. 92,270. ಸೊ ಇಮಿಡಿಯೇಟ್ ಆಗಿ ಅದ್ರ ಕೆಳಗಡೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಏನ್ ಕೇಳಿಲ್ಲ ಕ್ವೆಶನ್ ಅಲ್ಲಿ, ಅದೇ ನೆಸೆಸಿಟಿ ಇಲ್ಲ, ಕನ್ಫ್ಯೂಷನ್ ಆಗಬೇಡಿ. ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಏನಂತಂದ್ರೆ ಡಿವೈಡ್ ಮಾಡ್ತು ಅಂದ್ರೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಬರುತ್ತೆ. ಸೊ ಇದ್ರ ನೆಸೆಸಿಟಿ ಇಲ್ಲ, ಕೇಳಿಲ್ಲ ಅಂದ್ರೂ ಮಾಡಬಾರ್ದು ಅಂತ ಏನಲ್ಲ, ನೆಸೆಸಿಟಿ ಇಲ್ಲ. ಸೊ ಬೆಟರ್ ನೆಕ್ಸ್ಟ್ ಲೈಕ್ ಇದೇ ಕ್ವೆಶನ್ಗೆ ARRಗೆ ಹೋಗೋಣ. ಸೊ ARR ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಮಗೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕು. ಏನು ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಿ ನೋಡಿ, ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ರಿವರ್ಸ್ ಮ್ಯಾನರ್ ಅಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಡಿಪ್ರಿಸಿಯೇಷನ್ ಆಡ್ ಮಾಡ್ಬೇಕಾಗಿದ್ರೆ ಮೈನಸ್, ಆಡ್ ಮಾಡೋದೆಲ್ಲ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ನಾನು ಇದ್ರ ಬಗ್ಗೆ ಒಂದು ವಿಡಿಯೋದಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಆ ವಿಡಿಯೋದಲ್ಲಿ ತಗೊಳ್ಳಿ. ಸೊ ಬಿಫೋರ್ ಅಂದ್ರೆ CBDAT ಬರ್ಕೊಂಡ್ಬಿಟ್ಟಿದೀವಿ, ಇಯರ್ ಬರ್ಕೊಂಡಿದೀವಿ. ಅದಾದ್ಮೇಲೆ ಡಿಪ್ರಿಸಿಯೇಷನ್ ನ ಬರ್ಕೊಂಡು ಮೈನಸ್ ಅಂತ ಬರ್ಕೊಂಡಿದೀವಿ. ಸೊ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಫಾರ್ಮುಲಾ ಏನು? ಕಾಸ್ಟ್ ಆಫ್ ಎನ್ ಅಸೆಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್. ಸೊ ಸ್ಕ್ರಾಪ್ ವ್ಯಾಲ್ಯೂ ಇಲ್ಲ, ಕಾಸ್ಟ್ ಆಫ್ ಎನ್ ಅಸೆಟ್ ಬಂದು 1,40,000 ಡಿವೈಡೆಡ್ ಬೈ 5 years ಮಾಡ್ತೀರಾ ಅಂತಂದ್ರೆ ಡಿಪ್ರಿಸಿಯೇಷನ್ ನಮ್ಗೆ ಸೊ 28,000 ಸಿಗುತ್ತೆ. ಎಷ್ಟು ಬರುತ್ತೆ? 28,000. ಎಲ್ಲ ಇಯರ್ಗೂ ಕೂಡ 28,000 ತಗೋತೀರಾ. ಸೊ ತಗೊಂಡಾದ್ಮೇಲೆ ಇವಾಗ ಮೈನಸ್ ಮಾಡಬೇಕು. 20,000 ಮೈನಸ್ 28,000 ಮಾಡ್ತೀರಾ ಅಂತಂದ್ರೆ ಮೈನಸ್ 8,000. ಸೊ ಇದಾದ್ಮೇಲೆ 40 ಮೈನಸ್ 28,000 ಮಾಡ್ತೀರಾ ಅಂದ್ರೆ 12,000. ಇದಾದ್ಮೇಲೆ 32,000. ಇದಾದ್ಮೇಲೆ 62,000. ಇದಾದ್ಮೇಲೆ 92,000. ಸೊ ಇವಾಗ ಇಮಿಡಿಯೇಟ್ ಆಗಿ ಟೋಟಲ್ ಮಾಡಬೇಕು. ಟೋಟಲ್ ಮಾಡ್ಬೇಕಂದ್ರೆ ಸ್ಟೂಡೆಂಟ್ಸ್ ಇದನ್ನೆಲ್ಲ ಆಡ್ ಮಾಡಬೇಕು. ಸೊ ಇದನ್ನ ಮೈನಸ್ ಮಾಡಬೇಕಾಗುತ್ತೆ. ಸೊ ಯಾಕಂತಂದ್ರೆ ಅದು ಮೈನಸ್ ವ್ಯಾಲ್ಯೂ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ 1,90,000 ಬರುತ್ತೆ. ಸೊ ಇದಾದ್ಮೇಲೆ ಡಿಪ್ರಿಸಿಯೇಷನ್ಗೆ ಫಾರ್ಮುಲಾ ಏನು? ARRಗೆ ಫಾರ್ಮುಲಾ ಏನು? ಆವರೇಜ್ ಇನ್ಕಮ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಆವರೇಜ್ ಇನ್ಕಮ್ಗೆ ಫಾರ್ಮುಲಾ ಟೋಟಲ್ ಕ್ಯಾಶ್ ಫ್ಲೋ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್. ಅಂದ್ರೆ ಟೋಟಲ್ ಕ್ಯಾಶ್ ಫ್ಲೋ ಮಾಡಿದ್ದೀರಾ ನೋಡಿ, 1,90,000 ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಬಂದು 5 years. ಸೊ ಎಷ್ಟು ಬರುತ್ತೆ ನಮ್ಗೆ? ಸೊ 38,000 ಬರುತ್ತೆ. ಎಷ್ಟು ಬರುತ್ತೆ? 38,000. ಇದಾದ್ಮೇಲೆ ಆವರೇಜ್ ಇನ್ವೆಸ್ಟ್ಮೆಂಟ್ಗೆ ಫಾರ್ಮುಲಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2. ನಮ್ಗೆ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ ಆಡ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ ಬರುತ್ತೆ. ಇದು ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಈ ಕ್ವೆಶನ್ ಅಲ್ಲಿ ಕೊಟ್ಟಿಲ್ಲ, ಸರಿನಾ? ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 1,40,000. ಸ್ಕ್ರಾಪ್ ವ್ಯಾಲ್ಯೂನು ಕೂಡ ಏನ್ ಕೊಟ್ಟಿಲ್ಲ. 1,40,000 ಡಿವೈಡೆಡ್ ಬೈ 2 ಮಾಡ್ತೀರಾ. ಸೊ ನಮ್ಗೆ ಆವರೇಜ್ ಇನ್ಕಮ್ ಬಂದು 70,000 ಬರುತ್ತೆ. ಸೊ ಫಸ್ಟ್ ಇದನ್ನ ಫೈಂಡ್ ಔಟ್ ಮಾಡ್ಬಿಡೋಣ. ಫೈಂಡ್ ಔಟ್ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ಸೊ ವಿಲ್ ಗೋ ಫಾರ್ ಫಾರ್ಮುಲಾ. ಸೊ ಇಲ್ಲಿ ಜಾಗ ಬಿಟ್ಕೊಂಡಿರ್ಬೇಕು. ಆವರೇಜ್ ಇನ್ಕಮ್ ಎಷ್ಟು? 38,000 ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟು? 70,000. 70 ಇಂಟು 100. ಇಂಟು 100 ಮಾಡ್ತೀರಾ ಅಂತಂದ್ರೆ ARR is equal to ಸೊ 54.28%. ಸೊ ಇದು ಒಂದು ಪ್ರಾಜೆಕ್ಟ್ ಎಕ್ಸಿಗೆ ಮಾತ್ರ ಮಾಡಿರೋಂಥದ್ದು. ಇವಾಗ ಪ್ರಾಜೆಕ್ಟ್ ವೈಗೆ ಮಾಡಬೇಕು. ಪ್ರಾಜೆಕ್ಟ್ ವೈ ಮಾಡೋಕ್ಕಿಂತ ಮುಂಚೆ ಎಕ್ಸ್ದು ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ವೈ ಮಾಡ್ಬೇಕಂದ್ರೆ ಜಸ್ಟ್ ಬ್ರೀಫ್ ಔಟ್ ಮಾಡಿರ್ತೀನಿ, ನೀವು ನೋಡ್ಕೋಬೇಕಾಗುತ್ತೆ. ಒಂದು ನೀವು ಪ್ರಾಕ್ಟೀಸ್ ಮಾಡೋ ಥರನೂ ಆಗುತ್ತೆ ಸ್ಟೂಡೆಂಟ್ಸ್, ಸರಿನಾ? ಸೊ ಈಗ ಇದೇ ಕ್ವೆಶನ್ಗೆ ಪ್ರಾಜೆಕ್ಟ್ ವೈ, ಇಲ್ಲಿ ಕ್ವೆಶನ್ ನೋಡಿ. ಸೊ ನಾವು ಬರೀ ಮಾಡಿರೋದು ಎಕ್ಸ್ಗೆ, ಪ್ರಾಜೆಕ್ಟ್ ವೈಗೆ ಜಸ್ಟ್ ಬ್ರೀಫ್ ಔಟ್ ಮಾಡಿರ್ತೀನಿ. ಸೊ ನೀವು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಇಯರ್ ಬರ್ಕೋತೀವಿ 1 2 3 4 5. ಏನು ಕೂಡ ಕೊಟ್ಟಿಲ್ಲ ಅಂದ್ರೆ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿದೆ. ಪೇ ಬ್ಯಾಕ್ ಪೀರಿಯಡ್ ಮಾಡ್ಲಿಕ್ಕೆ ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋ ಮಾಡ್ಕೋಬೇಕು. 1,40,000 ತನಕ ಮಾಡ್ಕೋಬೇಕು. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟು? 1,40,000 ತನಕ ಮಾಡ್ಕೋಬೇಕು. ಫಸ್ಟ್ 1,20,000 ಆಸ್ ಇಟ್ ಈಸ್ ಬರ್ಕೋತೀರಾ. ಸೊ ಕ್ಯಾಶ್ ಫ್ಲೋ ಕ್ಯುಮುಲೇಟಿವ್ ಮಾಡಬೇಕಾದ್ರೆ ಫಸ್ಟ್ 1,20,000. ಈಗ 1,20,000ಗೆ 80,000 ಆಡ್ ಮಾಡಿದ್ರೆ 2,00,000 ಬರುತ್ತೆ. ಸೊ 1,20,000 ಮತ್ತೆ 2,00,000 ಮಧ್ಯದಲ್ಲಿ ಬರೋ ಅಂತದ್ದೇನು? 1,40,000. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಮಾಡಾದ್ಮೇಲೆ ಪೇ ಬ್ಯಾಕ್ ಪೀರಿಯಡ್ 1 year. ಏನಿದು? 1 year.
ಪ್ಲಸ್ 1,20,000ಗೆ ಇನ್ನ ಎಷ್ಟು ಅಮೌಂಟ್ ಹಾಕಿದ್ರೆ 1,40,000 ಆಗುತ್ತೆ? 20,000 ಡಿವೈಡೆಡ್ ಬೈ 2,00,000 ಪ್ರೀವಿಯಸ್ ಏನಿದೆ, 2,00,000 ಪ್ರೀವಿಯಸ್ ಏನಿದೆ 80,000. ಸೊ 1 ಪ್ಲಸ್ 20,000 ಡಿವೈಡೆಡ್ ಬೈ 80,000 ಬರೀ 0.25. 1 ಪ್ಲಸ್ 0.25 ಮಾಡ್ತಂದ್ರೆ 1.25 ಇಯರ್ಸ್ ವಿಲ್ ಬಿ ವಾಟ್? ಪೇ ಬ್ಯಾಕ್ ಪೀರಿಯಡ್. 1.25 ಇಯರ್ಸ್ ಏನಾಗಿರುತ್ತೆ? ಪೇ ಬ್ಯಾಕ್ ಪೀರಿಯಡ್. ಸೊ ಇದಾದ್ಮೇಲೆ ಅದೇ ಪಕ್ಕದಲ್ಲೇ ಎನ್ ಪಿ ವಿ ಮಾಡಿದ್ದೀನಿ. ಸೊ ಎನ್ ಪಿ ವಿಗೆ ಡಿಸ್ಕೌಂಟ್ ಫ್ಯಾಕ್ಟರ್ನ ಬರ್ಕೋಬೇಕು. ಸೊ ಈ ಕಾಲಮ್ ಇಂದ ಇಲ್ಲಿ ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ, ಗ್ರೀನ್ ಕಲರ್ ಮಾರ್ಕ್ ಮಾಡ್ತೀನಿ ನೋಡಿ. ಈ ಕಾಲಮ್ ಇಂದ ಈ ಕಾಲಮ್ ನ ಮಲ್ಟಿಪ್ಲೈ ಮಾಡ್ತೀರಾ ಅಂತಂದ್ರೆ ಸೊ ನಮ್ಗೆ ಈ ಕಾಲಮ್ ಬರುತ್ತೆ. ಇದನ್ನ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ವಿತ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಕರಿತೀವಿ. ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡಬೇಕು, ಇಮಿಡಿಯೇಟ್ ಆಗಿ ಟೋಟಲ್ ಮಾಡಿ ಇಟ್ಕೋಬೇಕು. ಸೊ ಎನ್ ಪಿ ವಿ ಇಸ್ ಈಕ್ವಲ್ ಟು 2,31,280 ಮೈನಸ್ 1,40,000 ಮಾಡಿ ಎನ್ ಪಿ ವಿ ನಮಗೆ ಇಷ್ಟು ಬರುತ್ತೆ. ಸೊ ಇದು ಎನ್ ಪಿ ವಿ. ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಡಿವೈಡ್ ಇಲ್ಲಿ ಮೈನಸ್ ಮಾಡ್ತೀವಿ, ಎನ್ ಪಿ ವಿಗೆ ಮೈನಸ್ ಮಾಡ್ತೀವಿ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ಗೆ ಡಿವೈಡ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಇಲ್ಲ. ಸೊ ಇದಾಗಿದ್ ಕೂಡಲೇ ನೆಕ್ಸ್ಟ್ ಎ ಆರ್ ಆರ್ ಗೆ ಬರ್ತೀವಿ. ಎ ಆರ್ ಆರ್ ಗೆ ಕ್ಯಾಶ್ ಫ್ಲೋ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಡಿಪ್ರಿಸಿಯೇಷನ್ ಮೈನಸ್ ಮಾಡ್ಕೊಂಡು ಬರ್ಕೋಬೇಕಾಗುತ್ತೆ. ಫಸ್ಟ್ ಡಿಪ್ರಿಸಿಯೇಷನ್ ಬರ್ಕೊಂಡು ಮೈನಸ್ ಮಾಡಿದ್ರೆ ಸೊ 1,20,000 ಮೈನಸ್ 28,92, 80 ಮೈನಸ್ 28,52, 40 ಮೈನಸ್ 28,12, 20 ಮೈನಸ್ 28,000 ಮಾಡಿದ್ರೆ ಮೈನಸ್ 8,000 ಬರುತ್ತೆ ಇವೆರಡಕ್ಕೂ ಕೂಡ. ಸೊ ಇದನ್ನ ಈ ಮೂರನ್ನು ಕೂಡ ಆಡ್ ಮಾಡ್ತೀರಾ. ಸೊ ಇವೆರಡನ್ನ ಮೈನಸ್ ಮಾಡ್ತೀರಾ ಅಂದ್ರೆ 1,40,000 ಬರುತ್ತೆ. ಸೊ ಅದಾದ್ಮೇಲೆ ಡಿಪ್ರಿಸಿಯೇಷನ್ ತಿರ್ಗಾ ಕ್ಯಾಲ್ಕುಲೇಟ್ ಮಾಡುವಂತ ನೆಸೆಸಿಟಿ ಇಲ್ಲ. ಸೊ ಎ ಆರ್ ಆರ್ ಫಾರ್ಮುಲಾ ಹಾಕೋಣಕ್ಕಿಂತ ಮುಂಚೆ ಆವರೇಜ್ ಇನ್ಕಮ್ಗೆ ಟೋಟಲ್ ಕ್ಯಾಶ್ ಫ್ಲೋ 1,40,000 ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ 5 ಇಯರ್ಸ್ ಮಾಡ್ಕೊಂಡ್ರೆ 28,000. ಆವರೇಜ್ ಇನ್ವೆಸ್ಟ್ಮೆಂಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಅಂದ್ರೆ 1,40,000 ಡಿವೈಡೆಡ್ ಬೈ 2 ಮಾಡಿದ್ರೆ 70,000 ಬರುತ್ತೆ. ಇವಾಗ ಫಾರ್ಮುಲಾಗೆ ಬರೋಣ. 28,000 ಡಿವೈಡೆಡ್ ಬೈ 70,000 ಇಂಟು 100 ಮಾಡ್ತು ಅಂದ್ರೆ ಎ ಆರ್ ಆರ್ 40% ಬರುತ್ತೆ. ಸೊ ಪ್ರಾಜೆಕ್ಟ್ ಎಕ್ಸ್ ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಪ್ರಾಜೆಕ್ಟ್ ವೈಗೆ ನಾನು ಬರ್ಕೊಂಡಿರೋಂಥ ಆನ್ಸರ್ಸ್ ನ ನಿಮ್ಗೆ ಹಾಕಿದ್ದೀನಿ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಇನ್ನ 2 ಪ್ರಾಬ್ಲಮ್, ಒಂದು ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಮತ್ತೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇಂದ ಇನ್ನು 2 ಪ್ರಾಬ್ಲಮ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ಟೂಡೆಂಟ್ಸ್. ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.